ಕಾಂಗ್ರೆಸ್ನಲ್ಲಿರುವ ಬಣ, ಕಾಂಗ್ರೆಸ್ನಲ್ಲಿರುವ ಈ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಕಾಂಪಿಟೇಷನ್ ಸಹಾಯ ಆಗೋಂಗಿದ್ರೆ ಆಗ್ಲಿ ಅಂತ ಹೇಳಿ ಬಯಸೋದ್ರಲ್ಲಿ ತಪ್ಪೇನಿದೆ ರಾಜಕೀಯವಾಗಿ? ದಿನೇಶ್ ಅವ್ರು ಹೇಳಿ, ನಿಮ್ ಜೊತೆ ಮೈತ್ರಿಯಲ್ಲಿದ್ದವ್ರು ಗೊತ್ತಿದೆ ಅವರಿಗೆ. ಇಲ್ಲ, ಇಲ್ಲಿ ಕರ್ನಾಟಕದ ವ್ಯವಸ್ಥೆ ಏನಾಗಿದೆ ಅಂದ್ರೆ ಬಿಜೆಪಿ ಟರ್ಮ್ ಅಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗಳು ಅವು ಇವು ಅಂತ ಏನು ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟಿದ್ರು. ಇವತ್ತು ಅದು ಸುಮಾರು ಒಂದು 31,000 ಕೋಟಿ ಪೆಂಡಿಂಗ್ ಬಿದ್ದಿದೆ. ಗುತ್ತಿಗೆದಾರರದು ಹಣ ಕೊಟ್ಟಿಲ್ಲ ಈಗ ಪ್ರೆಸೆಂಟ್ ಕಾಂಗ್ರೆಸ್. ಈಗ ಆ ಹಣ ಕೊಡಿಸ್ಬೇಕು ಅಂದ್ರೆ ಯಾರು ಹಿಂದೆ ಗುತ್ತಿಗೆಗಳು ಕೊಡಿಸಿದ್ದು, ಯಾರ ಮುಖಾಂತರ ಕೊಡಿಸಿದ್ರು? ಈಗ ಆ ನಿಗಮ ಎಲ್ಲ ಯಾರ ಹತ್ರ ಇದೆ? ನೀರಾವರಿ ಇದು ಯಾರು ಮುಖ್ಯಸ್ಥರಿಗೆ ಇವತ್ತು? ಡಿ.ಕೆ. ಶಿವಕುಮಾರ್ ಅವ್ರೆ. ಈಗ ನೀರಾವರಿ ಇಲಾಖೆದೇ 20,000 ಕೋಟಿ ಬಿಲ್ ಬಿದ್ದಿದೆ. ಸಣ್ಣ ನೀರಾವರಿದು 1,800 ಕೋಟಿ ಬಿದ್ದಿದೆ. ನಗರಾಭಿವೃದ್ಧಿನೂ ಇವರೇ ತಗೊಂಡವ್ರೆ, ಅದು 3,800 ಕೋಟಿ ಬಿದ್ದಿದೆ. BBMPದು 3,000 ಕೋಟಿ ಬಿಲ್ ಬಿದ್ದಿದೆ. ಈ ಕಡೆ ಇವ್ರಿಗೆ ಭಾಗ್ಯಗಳು ಕೊಡೋಕೆ ದುಡ್ಡಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ. ಇನ್ನು ಈ 31,000 ಕೋಟಿ ದುಡ್ಡು ಕೊಡೋಕೆ ಎಲ್ಲಿ ಬರುತ್ತೆ? ಮತ್ತೆ ಈ ಇಷ್ಟು ಕಾಮಗಾರಿಗಳಲ್ಲಿ ಈ 3 ಪಕ್ಷದ ಕಾರ್ಯಕರ್ತರುಗಳೇ ಬಂಡವಾಳ ಹಾಕಿರೋರು. ಈಗ ಅವ್ರ ದುಡ್ಡು ವಾಪಸ್ ಕೊಡಿಸ್ಬೇಕು ಅಂದಾಗ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲೇಬೇಕಾಗತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅವರು CM ಆದ್ರೆ ಈ ಯೋಜನೆಗಳನ್ನ ನಿಲ್ಲಿಸ್ಬಿಟ್ಟ ಆದ್ರೂ ಈ ಹಣನ ಈ 31,000 ಕೋಟಿ ವಾಪಸ್ ಕೊಡಿಸ್ಬೇಕಾಗತ್ತೆ. ಎಷ್ಟು ಸಾಲ ಇದೆ ಅಂದ್ರೆ ಈ ಕಾಂಟ್ರಾಕ್ಟರ್ಸ್ ಎಲ್ಲ ಸೇರಿ ಒಂದು ಪಾದಯಾತ್ರೆ ಮಾಡ್ತಾರೆ. ನಿಮ್ಮ ಪಕ್ಷದ ವಿರುದ್ಧ ಒಂದು ಪಾದಯಾತ್ರೆ ಬಿಜೆಪಿ ಸರ್ಕಾರ ಬಂದ ಕೊನೆಯ ವರ್ಷದಲ್ಲಿ ಬಿಜೆಪಿ ಕೊನೆಯ ವರ್ಷದಲ್ಲಿ ಅವ್ರಿಗೆ ಕೆಪಾಸಿಟಿ ಇದ್ದಿದ್ದು 40,000 ಕೋಟಿ ಕಾಮಗಾರಿಗಳು ಕೊಡ್ಲಿಕ್ಕೆ. ಅವ್ರು ಕೊಟ್ಟಿರೋದು 1,20,000 ಕೋಟಿಯಷ್ಟು ಕಾಮಗಾರಿಗಳನ್ನ ಕೊಟ್ಬಿಟ್ಟಿದ್ದಾರೆ. ಎರಾಬಿರಿ ಕಾಮಗಾರಿ ಕೊಟ್ಟಿದ್ದಾರೆ. ಇಲ್ಲ ಕೇಳಿ, ಪೇಪರ್ ಅಲ್ಲಿ ಅದೇನ್ ಹೇಳ್ತಿದ್ರಲ್ಲ, ಪೇಪರ್ ಅಲ್ಲಿ ಕಳಪೆ ಕಾಮಗಾರಿ, ಮುಗಿಯದ ಕಾಮಗಾರಿ, ಮುಗಿದಿರುವ ಕಾಮಗಾರಿ, ಅನೌನ್ಸ್ ಮಾಡೋ ಕಾಮಗಾರಿ. ನನ್ನ ಪ್ರಕಾರ ಸರ್ಕಾರವನ್ನ ಲೂಟಿ ಮಾಡೋಗ್ಬಿಟ್ಟಿದ್ದಾರೆ ಬಿಜೆಪಿಗಳು. ಅದೇ ಇವತ್ತಾಗ್ತದೆ. 2020 ನೀವೇನ್ ಮಾಡ್ತಿದ್ದೀರಿ? 1 ವರ್ಷದಿಂದ ನಿಮ್ಗೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಸಪರೇಟ್ ಆಗಿ ಪ್ರೆಸ್ ಮೀಟ್ ಮಾಡ್ತಾರೆ. 2021 ಬಿಲ್ಗಳನ್ನ ಪ್ರೆಸ್ ಮೀಟ್ ಮಾಡ್ತೀರಿ, ಅಡ್ವರ್ಟೈಸ್ಮೆಂಟ್ ಅಂತ ಪೇಪರ್ ಅಲ್ಲಿ ಕೊಡ್ತೀರಿ. 21 ಹಗರಣ ಬಿಜೆಪಿ ಕಾಲದ್ದು ತನಿಖೆ ಮಾಡಿಸಿ. ಹೂ ಇಸ್ ಸ್ಟಾಪಿಂಗ್ ಯು? ವಿಷಯಾಂತರ ಆಗೋದ್ ಬೇಡ. ಈಗ ರೆಬಲ್ಸ್ ಅಂತ ಕರಿಬೇಡಿ ಅಂತಾರೆ, ಬಟ್ ನಡವಳಿಕೆ ಎಲ್ಲ ರೆಬಲ್ದೇ. 21ನೇ ತಾರೀಕು ಮೀಟಿಂಗ್ ಮಾಡಬೇಕು ಅಂತ ಇದ್ದವ್ರನ್ನ ದೆಹಲಿಗೆ ಕರ್ಸ್ಕೊಳ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ರಾಮಕೃಷ್ಣ ಸರ್? ದೆಹಲಿಗೆ ಅವ್ರನ್ನ ಕರೆಸ್ಕೊಳ್ತಿರೋ ಹಿಂದೆ ಉದ್ದೇಶ ಏನಿರಬಹುದು ಅಂತ ನೋಡಿ. ರಮೇಶ್ ಜಾರಕಿಹೊಳಿ ಅವರಲ್ಲಿ ಒಬ್ಬ ಇಂಪಾರ್ಟೆಂಟ್ ಲೀಡರ್ ನಾರ್ತ್ ಕರ್ನಾಟಕದಲ್ಲಿ. ಏನೋ ಅಫ್ಕೋರ್ಸ್ ಯಡಿಯೂರಪ್ಪನವರ ತಿರ್ಗಾ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ರು. ಏನೋ ಆಪರೇಷನ್ ಲೋಟಸ್ ಮಾಡಿ 14 ಜನ ಕರ್ಕೊಂಡು ಬಂದು ಪಾಪ ಇವರ ಪಕ್ಷವನ್ನೇ ಮುಳುಗಿಸಿ ಎಲ್ಲ ಕರ್ಕೊಂಡ್ಬಂದು ಎಲ್ಲ ಮಾಡಿದ್ರು. ಬಟ್ ಮಂತ್ರಿ ನೋಡಿ, ಅವರ ದುರಾದೃಷ್ಟ ಶುರು ಆಗಿದ್ದೆ ಅಲ್ಲಿಂದ. ಆಮೇಲೆ ಮಂತ್ರಿ ಆದಮೇಲೆ CD ಪ್ರಕರಣ ಬಂತು, ಮಂತ್ರಿ ಸ್ಥಾನ ಬಿಡಬೇಕಾಯಿತು. ಆಮೇಲೆ ಎಲೆಕ್ಷನ್ನಲ್ಲಿ ಅವರ ಇದನ್ನೇನು ತೋರಿಸ್ಲಿಕ್ಕಾಗಿಲ್ಲ. ಬೆಳಗಾಂ ಎಲ್ಲ ನನಗೆ ಬಿಟ್ಬಿಡಿ, ನಾನು ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಅವರು ಕರ್ಕೊಂಬಂದವ್ರನ್ನೇ ಅವ್ರನ್ನ ಗೆಲ್ಲಿಸ್ಲಿಕ್ಕಾಗಿಲ್ಲ. ಕುಮಟಳ್ಳಿ ಗೆಲ್ಲಿಲ್ಲ, ಇನ್ನೂ ಕೆಲವರೆಲ್ಲ ಗೆಲ್ಲಿಲ್ಲ. ಐ ಥಿಂಕ್ ಶ್ರೀಮಂತ್ ಪಾಟೀಲ್ ಗೆಲ್ಲಿಲ್ಲ. ಸೊ ಹೀಗಾಗಿ ಅವರ ಸ್ಟಾಕು BJPಗೆ ಬಂದಮೇಲೆ ಇಟ್ ಹಸ್ ಕಮ್ ಡೌನ್. ಸೊ ಹಾಗಿದ್ದರೂ ಕೂಡ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲೀಡರ್ಸ್. ಇವ್ರು ಕೈ ಬಿಡ್ಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿಂದ ಕರ್ಸ್ಕೊಂಡಿದ್ದಾರೆ. ಅಲ್ಲಿ ಏನೋ ವಾಲ್ಮೀಕಿ ಸಮುದಾಯದಲ್ಲಿ ಅವರೊಬ್ಬರು ಇಂಪಾರ್ಟೆಂಟ್ ಲೀಡ್ರು. ಶ್ರೀರಾಮುಲು ಅವರು ಕೂಡ ಡೌನ್ ಆಗಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅವ್ರನ್ನ ಕರೆಸ್ಕೊಂಡು ಏನು ಮಾಡ್ಬೋದು ಅಂತ ಕೇಳಲಿಕ್ಕೆ ಬಹುಶಃ ಕರೆಸ್ಕೊಂಡಿದ್ದಾರೆ. ಬಟ್ ಏನೋ BJPನಲ್ಲಿ ಈ ರೀತಿ ಒಂದು ಒಟ್ಟಿಗೆ ಹೋಗುವಂಥ ಮನಸ್ಥಿತಿ ಇಲ್ಲ ಅನ್ನಿದೆಯಲ್ಲ, ಅದರಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಅವ್ರು ಬೀಳಿಸ್ಬೇಕಂತ ಹೊರಟಿದಾರಲ್ಲ, ಅದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಇಫ್ ಯು ಆರ್ ಫೈಟಿಂಗ್ ಅಮಾಂಗ್ ಯುವರ್ ಸೆಲ್ಸ್, ಸೊ ನಿಮ್ಮ ಒಂದು ಫೈಟು ಭಾಳ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಇವಾಗ ಈ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಏನೇ ಮೀಟಿಂಗ್ ಮಾಡಿದ್ರು, ಏನೇ ಒತ್ತಡ ತರೋ ಪ್ರಯತ್ನ ಮಾಡಿದ್ರು, ವಿಜೇಂದ್ರ ಅವರನ್ನ ಕೆಳಗಿಳಿಸೋ ಹಂತದಲ್ಲಿ ಇದೆಯಾ ಬಿಜೆಪಿ? ಯಾಕಂದ್ರೆ ಆಲ್ರೆಡಿ ಯಡಿಯೂರಪ್ಪನವರನ್ನ ಪಕ್ಕಕ್ಕಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಕೈ ಸುಟ್ಕೊಂಡಿದೆ. ಅದನ್ನ ಅವ್ರು ಒಪ್ಕೊಳ್ತಾರೋ ಬಿಡ್ತಾರೋ, ಅದನ್ನ ಡಿಫೆಂಡ್ ಮಾಡ್ಲಿಕ್ಕೆ ಅವ್ರು ಇಲ್ವೂ ಇಲ್ಲ ಬಿಜೆಪಿ ವಕ್ತಾರರು. ವಿಜೇಂದ್ರ ಅವರನ್ನ ಪದಚ್ಯುತಿ ಈಗ ಸದ್ಯಕ್ಕೆ ಮಾಡೋದೂ ಇಲ್ಲ. ಅದನ್ನ ನಟರಾಜ್ ಗೌಡರು ಏನೋ ಬಹಳ ಹೋಪ್ಫುಲ್ ಆಗಿದ್ರು, ಪದಚ್ಯುತಿ ಮಾಡಿ ಕೊಟ್ಟಿದ್ದಾರೆ ಅಂತ. ನಾನು ಅವ್ರ ಪಕ್ಷದವ್ರ ಬಗ್ಗೆ ಕೇಳ್ತೇನೆ. ಈಗ ಶಿವಕುಮಾರ್ ಅವ್ರನ್ನ ಪದಚ್ಯುತಿ ಮಾಡಕ್ಕೆ ಹೊರಟಿದ್ರು,
ಜಸ್ಟ್ ಬಿಫೋರ್ ಹೇಳಿದ್ರು ಅವ್ರದ್ದೆಲ್ಲ ಆಗೋಯ್ತು ಕೆಲಸ KPCC ಪ್ರೆಸಿಡೆಂಟ್ಶಿಪ್ ಆಗಿ, ಈಗ ಅವ್ರನ್ನ ಕೆಳಗಿಳಿಸಿ ಅಂತೇಳಿ ಅಲ್ವೇ, ಅದು ಬಂತು. ಸೊ ಇಟ್ ಇಸ್ ಅ ವೆರಿ ವ್ಯಾಲಿಡ್ ಆರ್ಗ್ಯುಮೆಂಟ್. ಈಗ 4.5 ವರ್ಷದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಒನ್ ಆಫ್ ದಿ ರೂಲ್ಸ್ ಏನು, 2 ಸ್ಥಾನಗಳನ್ನು ಒಬ್ಬರೇ ನಿಭಾಯಿಸಬಾರದು ಅಂತ ಹೇಳಿ. ಈಗ ಡೆಪ್ಯೂಟಿ CM ಆಗಿದ್ದಾರೆ 1 ವರ್ಷದಿಂದ. ಸೊ ಅವ್ರ ಪಕ್ಷದಲ್ಲೂ ಇದೆ. ಸೊ ಇದು ಒಂದೇ ಪಕ್ಷಕ್ಕೆ ಅಷ್ಟೇ ಅಲ್ಲ ನಟರಾಜ್ ಗೌಡ, KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು. ಅದೇನಾಗ್ತಾ ಇದೆ, ಬದಲಾವಣೆಯ ಸಹಜ ಪ್ರಕ್ರಿಯೆ ಬೇರೆ. ಬಿಜೆಪಿಯಲ್ಲಾದಾಗ ಸಹಜ ಅಲ್ಲ. ನಿಮ್ಮ ಪಕ್ಷ, ಅರೆ ನಮ್ಮ ಚಾನೆಲ್ ಅಲ್ಲೇನೆ ಎಕ್ಸ್ಕ್ಲೂಸಿವ್ ಬೈಟ್ ಗಳು ಪ್ಲೇ ಮಾಡಿದೀವಿ ನಟರಾಜ್ ಗೌಡ್ರೆ. ಅಶೋಕ್ ಪಟ್ಟಣ್ ಯಾವ ಪಕ್ಷ, ಅಶೋಕ್ ಪಟ್ಟಣ್ ಅವ್ರು ಯಾವ ಪಕ್ಷ? ನೀವು ಹೇಳೋದು ಇಲ್ಲ, ಡಿಸ್ಪ್ಯೂಟ್ ಮಾಡಲ್ಲ. ಆದ್ರೆ 1 ವರ್ಷಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡೋದು ಅಸಹಜ ಪ್ರಕ್ರಿಯೆ. ಶಿವಕುಮಾರ್ ಅವರು ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ರಲ್ಲ ನಳಿನ್ ಕುಮಾರ್ ಕಟೀಲ್, ಅವ್ರ ಬದಲಾವಣೆ ಮಾಡಿರ್ಲಿಲ್ಲ. ಇಲ್ಲಿ ಏನಾಗಿದೆ ನಿಮ್ಮ ಕೂಟ ವಿಜೇಂದ್ರ ಅವರ ಪದಚ್ಯುತಿಗೆ ಪ್ರಯತ್ನ ಮಾಡ್ತಾ ಇರೋದು ಒಂದು ಕಾರಣ. ಯಾಕಂದ್ರೆ ಮೊನ್ನೆ ಬಿಜೆಪಿ ಶಾಸಕರು ಹೇಳಿದ್ರಲ್ಲ, ನೀವು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಬಹಿರಂಗವಾಗಿ ಚಾಲೆಂಜ್ ಹಾಕಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷನಿಗೆ. ಇದು ನಾವು ಆಗ್ತಾ ಇರತಕ್ಕಂಥದ್ದಲ್ಲ. ಅಂದ್ರೆ ಅವರ ಅಸಮಾಧಾನ, ಅವರ ಸ್ಫೋಟ. ನಮ್ಗೆ ವಿರೋಧ ಪಕ್ಷ ಬೇಕು. ಇಲ್ಲಿನ ವಿರೋಧ ಪಕ್ಷ ದೇಶದಲ್ಲಿ ಕೇಂದ್ರದಲ್ಲಿ ಆಡಳಿತ ಪಕ್ಷ. ನಮಗೆ ಸಮನ್ವಯತೆ ಬೇಕು, ಅಲ್ಲಿಂದ ನಮಗೆ ಪಾಲ್ ಬರಬೇಕು, ನಮ್ಮ ತೆರಿಗೆ ಬರಬೇಕು, ಅನುದಾನಗಳು ಬರಬೇಕು. ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ. ಈ ಬಿಜೆಪಿ 19 ಸಂಸದರು, ಬಿಜೆಪಿ ಜೆಡಿಎಸ್ 19 ಸಂಸದರು ನಾಪತ್ತೆ ಆಗಿದ್ದಾರೆ. ಆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ದುಡ್ಡು ಕೊಡ್ಲಿಲ್ಲ, ರಾಜ್ಯಕ್ಕೆ ಅನ್ಯಾಯ. ಬರ ಪರಿಹಾರ ಕೊಡ್ಲಿಲ್ಲ, ರಾಜ್ಯಕ್ಕೆ ಅನ್ಯಾಯ. ಆ 15ನೇ ಹಣಕಾಸಿನ ಆಯೋಗದ 6,000 ಕೋಟಿ ಕೊಡಲಿಲ್ಲ, ಅನ್ಯಾಯ. ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಆಯ್ಕೆ ಮಾಡಿ ಬಿಜೆಪಿ ತುಟಿ ಬಿಟ್ಟಿಕ್ ಅಂತ ಇಲ್ಲ. 19 ಜನ ನಾಪತ್ತೆ ಆಗಿದ್ದಾರೆ. ನಮ್ಗೆ ವಿರೋಧ ಪಕ್ಷ ಬೇಕು ರಾಜ್ಯದಲ್ಲಿ ಕೆಲಸ ಮಾಡಿಸ್ಕೊಳ್ಳಕ್ಕೆ. ಈ ತರ ದುರ್ಬಲ ಆಗಿ ಕೆಲಸ ವಿರೋಧ ಪಕ್ಷದವ್ರ ಜೊತೆನೆ ನೀವು ಇನ್ವಾಲ್ವ್ ಆಗಿದ್ದೀರಿ, ಅವ್ರ ಜೊತೆ ಕೈ ಜೋಡಿಸಿದ್ದೀರಿ. ಕಾಂಗ್ರೆಸ್ನ ಕೆಲ ನಾಯಕರು ಬಿಜೆಪಿ ಜೊತೆಯಲ್ಲಿ ಡಿಪೆಂಡೆನ್ಸಿ ಅನ್ನೋ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವೆಲ್ಲ ಊಹಾಪೋಹ ಕಪೋಲ ಕಲ್ಪಿತ ಕಥೆಗಳವೆಲ್ಲ. ಅದು ಸತ್ಯ ಏನ್ ಗೊತ್ತಾ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ಯಾಕೆ 19 ಜನ ಬಿಜೆಪಿ ಜೆಡಿಎಸ್ ನ ಸಂಸದರಿದ್ದಾರಲ್ಲ, ಯಾರಾದ್ರೂ ರೈತರ ಪರವಾಗಿ ಮಾತಾಡಿದಾರ? ಯಾರಾದ್ರೂ ಬಜೆಟ್ ಅಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಯಾರು ತುಟಿಕ್ ಪಿಟಕ್ ಅಂದಿದಾರ? ನಾವು ಕೇಳ್ತಾ ಇದೀವಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.